ಪ್ರತಿಯೊಬ್ಬರೂ ಬಾಯಿಯನ್ನು ಎರಡು ಕಡೆ ಹದ್ದಿನಲ್ಲಿಟ್ಟುಕೊಳ್ಳಬೇಕು. ಒಂದು ತಿನ್ನುವಾಗ, ಎರಡು ಮಾತನಾಡುವಾಗ. ಮೊದಲನೆಯದು ಆರೋಗ್ಯವನ್ನು ಕಾಪಾಡುತ್ತದೆ, ಇನ್ನು ಎರಡನೆಯದು ಬಾಂಧವ್ಯಗಳನ್ನು ಕಾಪಾಡುತ್ತದೆ. ಯಾವ ದಿನ ನಾವು ನಗುವುದಿಲ್ಲವೋ ಆ ದಿನ ವ್ಯರ್ಥವಾದಂತೆ. ನಮ್ಮ ನೋವು ಇತರರನ್ನು ನಗಿಸಿದರೂ ತೊಂದರೆಯಿಲ್ಲ, ಆದರೆ ನಮ್ಮ ನಗು ಇತರರನ್ನು ನೋಯಿಸಬಾರದು. ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ, ಹಾಗೆ ನಮ್ಮ ಕಷ್ಟಗಳು ಕೂಡ. ಅಂದುಕೊಂಡರೆ ನಿಮ್ಮ ಹಣೆ ಬರಹ ಇಷ್ಟೇ ಎಂದು ಹೇಳುವವರು ಕೂಡ ನಿಮ್ಮ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡುವ ತಾಕತ್ತು ನಿಮ್ಮಲ್ಲಿದೆ. ಹಾಗೆಂದು ಈಗ ಬಂದಿರುವ ಸ್ವಲ್ಪ ಕಷ್ಟಗಳಿಗೆ ನೀವು ತಲೆ ತಗ್ಗಿಸಿದರೆ ಹೇಗೆ? ಧೈರ್ಯವಾಗಿರಿ. ಮಾತು ಹದ್ದು ಮೀರಿದರೆ ತಪ್ಪು, ಹಾಗೆ ಖರ್ಚು ಮಿತಿ ಮೀರಿದರೆ ಸಾಲ. ಈ ಎರಡೂ ಮನಃಶಾಂತಿಗೆ ಹಾನಿಕರ. ಗತ ಅನ್ನುವುದು ಭವಿಷ್ಯತ್ತನ್ನು ಮುಂದೆ ಸಾಗಿಸುವ ಹಾಗೆ ಇರಬೇಕು, ಈಗಿನದನ್ನು ನಾಶಪಡಿಸುವ ಹಾಗೆ ಅಲ್ಲ. ಒಳ್ಳೆಯತನ ನಾವು ಮಾಡುವ ಕೆಲಸದಲ್ಲಿ ಇರಬೇಕೇ ಹೊರತು ನಾವು ಆಡುವ ಮಾತುಗಳಲ್ಲಿ ಅಲ್ಲ. ಇತರರಿಂದ ಸಹಾಯ ಬಯಸುವ ಯಾರೊಬ್ಬರೂ ಭಿಕ್ಷುಕರಲ್ಲ, ಆದರೆ ಸಹಾಯ ಮಾಡುವ ಪ್ರತಿಯೊಬ್ಬರೂ ದೇವರಿಗೆ ಸಮ. ನಿಮ್ಮೊಂದಿಗೆ ಮಾತನಾಡಲು ಸಮಯವಿಲ್ಲವೆಂದು ಹೇಳುವವರನ್ನು ನಂಬಬೇಡಿ. ಅವರಿಗೆ ಪ್ರಾಮುಖ್ಯತೆ ಇರುವ ಪಟ್ಟಿಯಲ್ಲಿ ನೀವು ಇಲ್ಲವೆಂದು ಗ್ರಹಿಸಿ. ಈ ಸಮಾಜ ನೀತಿ ನಿಜಾಯಿತಿಯಿಂದ ಇರುವವರನ್ನು ಗೌರವಿಸುವುದು ಯಾವತ್ತೋ ಮರೆತು ಬಿಟ್ಟಿದೆ. ಅವಕಾಶಕ್ಕೆ ಅನುಗುಣವಾಗಿ ನಟಿಸುತ್ತಾ ಬದುಕುವವರಿಗೆ ಬೆಲೆ ಮತ್ತು ಗೌರವ ಕೊಡುತ್ತದೆ. ಜೀವನದಲ್ಲಿ ಧನವೇ ನಿಜವಾದ ಶಕ್ತಿಯಲ್ಲ. ಬದುಕುವುದಕ್ಕೆ ಹಣ ಬೇಕು, ಆದರೆ ಹಣವೇ ಬದುಕಾಗಬಾರದು. ಒಳ್ಳೆಯತನ, ಪರಿಶುದ್ಧತೆ ನಿಜವಾದ ಶಕ್ತಿ. ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹಣ ಗಳಿಸಬೇಕಿಲ್ಲ. ತಾತ್ಕಾಲಿಕವಾಗಿ ಹಣ ಸಂತೋಷವನ್ನು ಕೊಟ್ಟರೂ ಶಾಶ್ವತವಾದ ಆನಂದವನ್ನು ಕೊಡುವುದಿಲ್ಲ. ಹಣ ಇರುವ ಪ್ರತಿಯೊಬ್ಬರೂ ಸಂತೋಷವಾಗಿರುವವರು ಎಂದೇನೂ ಇಲ್ಲ. ಸಂತೋಷ ಒಳಗಿನ ತೃಪ್ತಿಯಿಂದ ಬರುತ್ತದೆ. ಯೋಚಿಸದೆ ಮಾತನಾಡುವುದು, ಹಾಗೆ ಅರ್ಥವಿಲ್ಲದ ಆವೇಶ ಪಡುವುದು ಈ ದಿನಕ್ಕೆ ಸರಿ ಎನಿಸುತ್ತದೆ. ಆದರೆ ಯಾವುದೋ ಒಂದು ದಿನ ನಿನ್ನಿಂದ ಎಲ್ಲರೂ ದೂರವಾಗುತ್ತಾರೆ. ನಾವು ಅಹಂಕಾರದಿಂದ ಯಾವುದನ್ನೂ ಸಾಧಿಸಲಾಗುವುದಿಲ್ಲ. ಏನಾದರೂ ಮಾತನಾಡುವ ಮುನ್ನ ಸ್ವಲ್ಪ ಯೋಚಿಸಿ ಮಾತನಾಡುವುದು ನಮ್ಮಲ್ಲಿಯ ಪ್ರಬುದ್ಧತೆಯನ್ನು ತೋರಿಸುತ್ತದೆ. ನೀವು ಏನೇ ಮಾಡಿದರೂ ನೀತಿ ನಿಜಾಯಿತಿಯಿಂದ ಮಾಡಿದರೆ ಯಾರಿಗೂ ಹೆದರುವ ಅಗತ್ಯವಿಲ್ಲ. ಈ ಜೀವನವನ್ನು ನಾನು ಸೃಷ್ಟಿಸಿರುವುದು ಆನಂದದಿಂದ ಇರಲು, ಸಂತೋಷದಿಂದ ಇರಲು. ಆದರೆ ಮನುಷ್ಯ ಬರೀ ದುಃಖದಲ್ಲಿಯೇ ಇರುವನು. ಈ ದುಃಖಕ್ಕೆ ಕಾರಣ ತನ್ನ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವನ ನಡೆಯದೇ ಇದ್ದಾಗ ಜೀವನದಲ್ಲಿ ದುಃಖವು ಆವರಿಸುವುದು. ಅದನ್ನೇ ವೃಥಾ ಚಿಂತಿಸುತ್ತಾ ಕುಳಿತುಕೊಳ್ಳುವರು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.